ಇತ್ತೀಚೆಗೆ ಹಸೆಮಣೆ ಏರಿದ ಸಂಸದ ತೇಜಸ್ವಿ ಸೂರ್ಯ ಅದ್ಧೂರಿಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ತೇಜಸ್ವಿ ಸೂರ್ಯ ಶಿವಶ್ರೀ ಸ್ಕಂದ ಅದ್ದೂರಿ ಮದುವೆ ನಡೆದಿದೆ. ಇನ್ನು ತೇಜಸ್ವಿ ಸೂರ್ಯ ಆರತಕ್ಷತೆಯಲ್ಲಿ ಹಲವು ಗಣ್ಯರು ಭಾಗಿಯಾಗಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಆರತಕ್ಷತೆ ನಡೆಯಿತು. ಇನ್ನು ಇಲ್ಲ ಬಂದಿದ್ದ ಎಲ್ಲಾ ಪ್ರಭಾವಿ ಸಚಿವನಿಗೂ ಕೂಡ ಅಲ್ಲಿ ಬಂದಿದ್ದಂತಹ ಪ್ರಭಾವಿ ಸಚಿವನಿಗೆ ಅವಮಾನ ಆಯ್ತಾ ಎನ್ನುವಂತಹದ್ದು ಸಿದ್ದರಾಮಯ್ಯನ ಆಪ್ತ ಸಚಿವನಿಗೆ ಅವಮಾನ ಆಯ್ತಾ, ಹಾಗಾದ್ರೆ ಯಾರು ಆ ಸಚಿವ ಎನ್ನುವಂತಹದ್ದು. ಸಾಕಷ್ಟು ಘಟಾನುಘಟಿ ನಾಯಕರು ಕೂಡ ಅವರ ಆರತಕ್ಷತೆಗೆ ಬಂದಿದ್ರು. ಸೂರ್ಯ ಅವರ ಆರತಕ್ಷತೆಗೆ ಇತ್ತೀಚೆಗೆ ಹಸೆಮಣೆ ಏರಿದ್ದಂತಹ ಸಂಸದ ತೇಜಸ್ವಿ ಸೂರ್ಯ ಅದ್ಧೂರಿಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ತೇಜಸ್ವಿ ಸೂರ್ಯ ಘಟಾನುಘಟಿ ನಾಯಕರು ಬಂದಿದ್ರು ಅದ್ಧೂರಿ ಮದುವೆಗೆ. ತೇಜಸ್ವಿ ಸೂರ್ಯ ಶಿವಶ್ರೀ ಸ್ಕಂದ ಅದ್ಧೂರಿ ಮದುವೆ ನಡೆದಿತ್ತು. ಇನ್ನು ತೇಜಸ್ವಿ ಸೂರ್ಯ ಆರತಕ್ಷತೆಯಲ್ಲಿ ಹಲವು ಗಣ್ಯರು ಭಾಗಿಯಾಗಿದ್ರು. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಆರತಕ್ಷತೆ ನಡೆದಿತ್ತು. ಇನ್ನು ಇಲ್ಲಿ ಬಂದಿದ್ದ ಪ್ರಭಾವಿ ಸಚಿವನಿಗೆ ಅವಮಾನ ಆಯ್ತಾ? ಸಿದ್ದರಾಮಯ್ಯನ ಆಪ್ತ ಸಚಿವನಿಗೆ ಅವಮಾನ ಆಯ್ತಾ? ಹಾಗಾದ್ರೆ ಯಾರು ಆ ಸಚಿವ? ಇತ್ತೀಚೆಗೆ ಹಸೆಮಣೆ ಏರಿದ ಸಂಸದ ತೇಜಸ್ವಿ ಸೂರ್ಯ ಅದ್ಧೂರಿಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ತೇಜಸ್ವಿ ಸೂರ್ಯ ಶಿವಶ್ರೀ ಸ್ಕಂದ ಅದ್ಧೂರಿ ಮದುವೆ ನಡೆದಿತ್ತು. ಆ ಮದುವೆಗೆ ಸಾಕಷ್ಟು ನಾಯಕರುಗಳು ಬಂದಿದ್ರು. ಹಾಗಾದ್ರೆ ತೇಜಸ್ವಿ ಸೂರ್ಯರ ಮದುವೆಗೆ ಸಾಕಷ್ಟು ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ನ ಎಲ್ಲ ನಾಯಕರು ಕೂಡ ಬಂದಿದ್ರು. ಆದರೆ ಅದರಲ್ಲಿ ಬಂದಂತಹ ಕಾಂಗ್ರೆಸ್ ನಾಯಕ ಅಥವಾ ಪ್ರಭಾವಿ ಸಚಿವನಿಗೆ ಅವಮಾನ ಆಯ್ತಾ ಎನ್ನುವಂತಹದ್ದು. ಸಿದ್ದರಾಮಯ್ಯ ಜೊತೆ ತೇಜಸ್ವಿ ರಿಸೆಪ್ಷನ್ಗೆ ಬಂದಿದ್ದ ಜಮೀರ್ ಅಹ್ಮದ್ ಖಾನ್, ಸಿದ್ದರಾಮಯ್ಯ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಂಡ ತೇಜಸ್ವಿ, ಪಕ್ಕದಲ್ಲೇ ನಿಂತಿದ್ದ ಜಮೀರಿಗೆ ರೆಸ್ಪಾನ್ಸ್ ಮಾಡದ ತೇಜಸ್ವಿ ಸೂರ್ಯ, ಬಿಜೆಡ್ ಜಮೀರ್ ಅಹ್ಮದ್ ಖಾನ್ ಅವರಿಗೆ ರೆಸ್ಪಾನ್ಸ್ ಮಾಡಿಲ್ಲ. ಈಗ ಅವರ ಕಾಲಿಗೆ ಬೀಳದೆ ಅವಮಾನ ಮಾಡಿದ್ರ ಅಂತ ಹೇಳಿ ಚರ್ಚೆಗಳು ಶುರುವಾಗಿದೆ. ಹಾಗಾದ್ರೆ ಜಮೀರ್ ಅಹ್ಮದ್ಗೆ ಅವಮಾನ ಮಾಡಿದ್ರ ತೇಜಸ್ವಿ ಎನ್ನುವಂತಹದ್ದು ಚರ್ಚೆ ಆಗ್ತಾ ಇರ್ತಕ್ಕಂಥ. ಹೂಗುಚ್ಛ ನೀಡಿ ತೇಜಸ್ವಿಗೆ ಶುಭಾಶಯ ತಿಳಿಸಿದ ಜಮೀರ್ ಅಹ್ಮದ್ ಖಾನ್, ರಾಜಕೀಯ ಬದ್ಧ ವೈರಿಗಳಾಗಿರುವಂತಹ ತೇಜಸ್ವಿ ಮತ್ತು ಜಮೀರ್ ಆದರೆ ಕೆಲ ವಿಚಾರದಲ್ಲಿ ರಾಜಕಾರಣಿಗಳು ಒಂದೇ ಅಂತ ತೋರಿಸ್ಕೊತಾರೆ. ರಾಜಕೀಯ ವೈಷಮ್ಯದ ನಡುವೆ ಆರತಕ್ಷತೆಯಲ್ಲಿ ಭಾಗಿಯಾದಂತಹ ಜಮೀರ್ ಅಹ್ಮದ್ ಖಾನ್ ಮದುವೆಗೆ ಬಂದಿದ್ರು, ಅವರನ್ನು ಹಗ್ ಮಾಡಿದ್ರು. ನೋಡ್ರಿ, ಈ ರಾಜಕೀಯ ಅನ್ನುವಂಥದ್ದೇ ಹಿಂಗೆ. ಇವತ್ತು ಶತ್ರುಗಳಾಗಿದ್ದವರು ನಾಳೆ ದಿನ ಕುಚುಕು ದೋಸ್ತಿಗಳ ಹಾಗೆ ಪೋಸ್ ಕೊಡ್ತಾರೆ. ಇವತ್ತು ದೋಸ್ತಿಗಳ ಥರ ಇರೋರು ನಾಳೆ ದಿನ ದುಶ್ಮನ್ಗಳಾಗ್ಬಿಡ್ತಾರೆ. ಈ ರಾಜಕೀಯ ಅನ್ನೋದು ಆಯಾಯ ಪಕ್ಷದ ಕಾರ್ಯಕರ್ತರನ್ನ ಛೂ ಬಿಟ್ಟು ಪರಸ್ಪರ ಕಚ್ಚಾಡಿಸ್ಕೋತಾರೆ. ಆದರೆ ನಾಯಕರುಗಳು ಮಾತ್ರ ನೋಡಿ, ಈ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಅವನ ಭುಜಕ್ಕೆ ಇವನ ಕೈ, ಇವರ ಭುಜಕ್ಕೆ ಅವರ ಕೈ ಎನ್ನುವಂತೆ ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ. ಇದು ನಮ್ಮ ಕರ್ನಾಟಕದ ರಾಜಕೀಯ.